ಗೊಬ್ಬರದ ಬೆಲೆ ಎಷ್ಟಿತ್ತು, ಪೆಟ್ರೋಲ್ ಬೆಲೆ ಎಷ್ಟಿತ್ತು, ಡೀಸೆಲ್ ಬೆಲೆ ಎಷ್ಟಿತ್ತು, ಮತ್ತೆ ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟಿತ್ತು. ನಾಚಿಕೆ ಆಗಲ್ಲ ನಿಮಗೆ? ಜೆಡಿಎಸ್ ಅವರಿಗೆ ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಇದ್ದಿದ್ರೆ ಹಿಂಗೆಲ್ಲ ಮಾತಾಡ್ತಾರ? ಮಾನ ಮರ್ಯಾದೆ ಏನಿಲ್ಲ. 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳನ್ನು ಕೊಟ್ಟಿದ್ರು. ಅದರಲ್ಲಿ 100ಕ್ಕೆ 10% ಶೇಕಡಾ 10% ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಬಿಜೆಪಿಯವ್ರ ಕೈಲಾಗಲಿಲ್ಲ. ಈಡೇರಿಸಲಿಕ್ಕಾಗಲಿಲ್ಲ. ಅವರು ನಮಗೆ ಇವತ್ತು ಪಾಠ ಹೇಳ್ತಾರೆ. ರಾಜ್ಯ ಸರ್ಕಾರ ಏನೂ ಮಾಡ್ತಾ ಇಲ್ಲ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿಬಿಟ್ಟಿದ್ದಾರೆ, ಅದು ದುಡ್ಡಿಲ್ಲ. ನಾನು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 50,000 ಕೋಟಿಗೂ ಹೆಚ್ಚು ಹಣವನ್ನು ಇಟ್ಟಿದ್ದೇನೆ. ಇಲ್ಲಿವರೆಗೆ 90,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗಿದೆ. 90,000 ಕೋಟಿ ಈ 2 ವರ್ಷದಲ್ಲಿ 90,000 ಕೋಟಿ ಹಣ ಖರ್ಚಾಗಿದೆ. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲದೆ ಹೋದರೆ ಇವತ್ತು ಜಾರಿ ಮಾಡಕ್ಕಾಗಿಲ್ಲ. ಸರ್ಕಾರ ದಿವಾಳಿಯಾಗಿದ್ರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತ? ಇನ್ನೊಂದು, ಎಲ್ಲ ಕಡೆ ಪ್ರಚಾರ ಮಾಡೋದು, ಬೆಲೆ ಏರಿಕೆ ಆಗುತ್ತದೆ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗುತ್ತದೆ. ನಾನು ಕೇಳ್ತೀನಿ, ಇವತ್ತು ಏನಾದರೂ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಅದಕ್ಕೆ ನೇರವಾಗಿ ಕಾರಣ ನರೇಂದ್ರ ಮೋದಿಯವರು, ಈ ದೇಶದ ಪ್ರಧಾನಮಂತ್ರಿ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಇನ್ನೊಂದು, ಎಲ್ಲ ಕಡೆ ಪ್ರಚಾರ ಮಾಡೋದು, ಬೆಲೆ ಏರಿಕೆ ಆಗುತ್ತದೆ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗುತ್ತದೆ. ನಾನು ಕೇಳ್ತೀನಿ, ಇವತ್ತು ಏನಾದರೂ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಅದಕ್ಕೆ ನೇರವಾಗಿ ಕಾರಣ ನರೇಂದ್ರ ಮೋದಿಯವರು, ಈ ದೇಶದ ಪ್ರಧಾನಮಂತ್ರಿ. ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2014ರಲ್ಲಿ ಅಧಿಕಾರಕ್ಕೆ ಬಂದರು. ಅವತ್ತು 10 ತೊಲ ಚಿನ್ನ 28,000 ರೂಪಾಯಿ. 28,000 ರೂಪಾಯಿ. ಇವತ್ತು 1 ಲಕ್ಷ. 1 ಲಕ್ಷ, ಸುಮಾರು 4 ಪಟ್ಟು ಹೆಚ್ಚಾಗಿದೆ. 4 ಪಟ್ಟು ಹೆಚ್ಚಾಗಿದೆ. ಈ 4 ಪಟ್ಟು ಚಿನ್ನ ಹೆಚ್ಚಾಗಬೇಕಾದ್ರೆ ನಾನು ಕಾರಣನ? ಬಿಜೆಪಿಯವರೇ ನಾನು ಕಾರಣನ? ಜೆಡಿಎಸ್ ನವರೇ ನಾನು ಕಾರಣನ? ಬೆಳ್ಳಿ 1 ಕೆಜಿ 2014ರಲ್ಲಿ 43,000 ರೂಪಾಯಿ. ಇವತ್ತು 95,000 ರೂಪಾಯಿ. ಕಾರಣ ಇದಕ್ಕೆ ಗೊಬ್ಬರದ ಬೆಲೆ ಎಷ್ಟಿತ್ತು, ಪೆಟ್ರೋಲ್ ಬೆಲೆ ಎಷ್ಟಿತ್ತು, ಡೀಸೆಲ್ ಬೆಲೆ ಎಷ್ಟಿತ್ತು, ಮತ್ತೆ ಗ್ಯಾಸ್ ಸಿಲಿಂಡರ್